ಲೋಕಕ್ಕೆ ನಮ್ಮ ಪಯಣ. ಕರಾವಳಿ ಕರ್ನಾಟಕದ ಗಂಡು ಕಲೆ ಯಕ್ಷಗಾನ ಕಲೆ, ವಾಚಿಕ, ಆಂಗಿಕ, ಅಭಿನಯ ಮತ್ತು ಅಬ್ಬರದ ಪ್ರವೇಶ ಹಾಗೂ ನಾದಮಯ ಹಿಮ್ಮೇಳ ಇದರ ಮೆರಗನ್ನು ಹೆಚ್ಚಿಸುತ್ತಾ ಇಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜ್ವಲಿಸುವ ಈ ಯಕ್ಷಗಾನ ನಮ್ಮ ನೆಲೆಯ, ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಬಡಗುತಿಟ್ಟು ತೆಂಕುತಿಟ್ಟು ಬಡಾಬಡಗು ಎಂಬ ಪ್ರಭೇದದಿಂದ ಇಂದು ಜನಪ್ರಿಯವಾಗಿರುವ ಕಲೆ ಯಕ್ಷಗಾನ ಕಲೆ. ಕಲಾವಿದರನ್ನು ಬೆಳೆಸಿ ಪೋಷಿಸಿ ಗೌರವಿಸುವ ಈ ಕಲೆ ಕರಾವಳಿ ಪ್ರದೇಶದ ಮನೆಗಳಲ್ಲಿ ಮನೆ ಮಾತಾಗಿದೆ. ಇಂದು ನಾವು ಆರಿಸಿಕೊಂಡ ಆಖ್ಯಾನ ಸುದರ್ಶನ ವಿಜಯ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ವಿಶ್ವಾಸ್ ಭಟ್ ನರಿಕೊಂಬು, MBA ವಿದ್ಯಾರ್ಥಿ. ಮದ್ದಳೆ ವಾದಕರಾಗಿ ಶ್ರೀ ಉದಯಕುಮಾರ್ ಜ್ಯೋತಿಗುಡ್ಡೆ, ತೆರಿಕಿಟ ಕಲಾ ಕಮ್ಮಟ ಇದರ ನಿರ್ದೇಶಕರು. ಚೆಂಡೆ ವಾದಕರಾಗಿ ಶ್ರೀಯುತ ಮುರಳೀಧರ್ ಪಿ ಆಚಾರ್ಯ, ಸಂಸ್ಕೃತ ಶಿಕ್ಷಕರು. ಚಕ್ರತಾಳದಲ್ಲಿ ಪ್ರತಾಪ್ 9ನೇ ತರಗತಿ ವಿದ್ಯಾರ್ಥಿ. ಹಾಗೆ ಮುಮ್ಮೇಳದಲ್ಲಿ ದೇವೇಂದ್ರನಾಗಿ ಕುಮಾರಿ ಧನುಶ್ರೀ 9ನೇ ತರಗತಿ ವಿದ್ಯಾರ್ಥಿನಿ. ಶತ್ರು ಪ್ರಸೂದನನಾಗಿ ಕುಮಾರಿ ಜೀವಿತ 10ನೇ ವಿದ್ಯಾರ್ಥಿನಿ. ವಿಷ್ಣು ಕುಮಾರಿ ದೀಕ್ಷಾ ಕುಲಾಲ್ 10ನೇ ತರಗತಿ ವಿದ್ಯಾರ್ಥಿನಿ. ಲಕ್ಷ್ಮಿಯಾಗಿ ಕುಮಾರಿ ಗಾನವಿ 8ನೇ ತರಗತಿ ವಿದ್ಯಾರ್ಥಿನಿ. ಸುದರ್ಶನ್ನಾಗಿ ಕುಮಾರಿ ಸಹನಾ ಶೆಟ್ಟಿ 10ನೇ ತರಗತಿ ವಿದ್ಯಾರ್ಥಿನಿ. ವೇಷಭೂಷಣದಲ್ಲಿ ಸಹಕಾರದೊಂದಿಗೆ ಶ್ರುತಿ ಆರ್ಟ್ಸ್ ಕಾವಳಕಟ್ಟೆ. ಇದೀಗ ನಿಮ್ಮ ಮುಂದೆ ನಮ್ಮ ವಿದ್ಯಾರ್ಥಿನಿಯಿಂದ ಯಕ್ಷಗಾನ ಆಖ್ಯಾನ ಸುದರ್ಶನ ವಿಜಯ. ಕಲೆ ಒಲವಿರುವ ನಾವು ಕಲೆಯ ಸವಿಯನ್ನು ಸವಿಯೋಣ ಬನ್ನಿ. ಯಕ್ಷಗಾನಂ ಗೆಲ್ಗೆ. ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಬೊಡಮಾಟುತ್ತ ವರ್ಣಿಬೆ ನೀ ಕಥಾಮೃತವ. ಇರುವಂತಹ ಸ್ಥಳ ದೇವೇಂದ್ರನೆಂದುಕೊಂಡಿದ್ದೇವೆ. ಹೊರಟು ಬಂದಂತಹ ಕಾರ್ಯಕಾರಣ ಧರಣಿ ಪಾಲಕ ಕೀಳು ಸುರಪಾಲ ನಾಕದೋಳು ನೆರಗಿಸೂತ ಸುಮನಸರ ಮೆರೆಯೇ ವಿಭವದೋಳು ವರುಣ ವಾಯು ಕುಬೇರ ಆ
ಆರಂಭವಾಗಿದೆ. ಕಾರಣ ದಾಯಾದಿಗಳಾದ ದಿಟಿಸಂಜಾತರ ಉಪಟಳ. ಹಿಂದೆ ಅದೆಷ್ಟೋ ಬಾರಿ ರಾಕ್ಷಸರಿ ಸುರಗದ್ದುಗೆಯನ್ನು ಏರಿ ಬಂದಿದ್ದಾರೆ. ಆದರೆ ಆ ಪದ್ಮನಾಭನ ದಯೆಯಿಂದ ಅವರನ್ನು ಸಂಹರಿಸಿದ್ದೇವೆ. ಆ ಪದ್ಮನಾಭನ ದಯೆ ಇರುವವರಿಗೆ ಭೀತಿಯ ಕಥೆ ನಮಗಿಲ್ಲ. ಇಂದಿನ ಈ ಸಭೆಯನ್ನು ಮುಕ್ತಾಯಗೊಳಿಸಿ ಸುಧರ್ಮ ಸಭೆಯನ್ನು ವಿಸರ್ಜಿಸುತ್ತೇನೆ. ಧರಣಿಪತಿ ಕೇಳಿದ್ದ ಸುರಪತಿ ಸುರರ ಪರಿ ಪರಿ ಇಲ್ಲದ ಪೊಗಳುತ್ತ ಇರುತ್ತಿರಲು ಮುನ್ನರಿವೆ ಲಾಲಿಸು ಗರ್ಭುರಾನ್ವಯದಿ ರಾಕ್ಷಸ ವೀರ ಇರುವಂತಹ ಸ್ಥಳ ಶತ್ರುಸೂದನ ಎಂದುಕೊಂಡಿದ್ದೆ. ಹೊರಟು ಬಂದಂತಹ ಕಾರ್ಯಕಾರಣ ದುರುಳ ಶತ್ರು ಪ್ರಸೂದನನು ಮಹಾಲೋಹವತಿಪುರದೊಳು ಹರುಷದಿಲ್ದೋಲಗವ ನೀಯುಗ ಮಂತ್ರಿಯೊಡನೆಲ್ಲ ಜಗದೀಶ್ವರ ಕಾಪಾಡುತ್ತಂತೆ ಕಾಪಾಡು. ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯಾವಿಧಿಗಳನ್ನು ಪೂರೈಸಿ ಪ್ರಭು ಪರಮೇಶ್ವರನನ್ನು ಅರ್ಚಿಸಿ ಓಲಗಸ್ತನಾಗಿದ್ದೇನೆ. ಶತ್ರು ಪ್ರಸೂದನಿಗೆ ಜಯವಾಗಲಿ ಎನ್ನುವ ಹಾಗೆ ಜಯಘೋಷಗಳು ಕೇಳಿ ಬರುತ್ತಿದೆ. ಇದಕ್ಕೆ ಕಾರಣ ಕರ್ಪೂರ ವಂಶದವನಾದಂತಹ ನಾನು ಯಥಾ ರಾಜ ತಥಾ ಪ್ರಜಾ ಎನ್ನುವುದನ್ನು ತಿಳಿದುಕೊಂಡು ಅರ್ಥೈಸಿಕೊಂಡ ರೀತಿ ಸಕಲ ಸುಖ ಭೋಗಗಳಿದ್ದರು ಸ್ವರ್ಗದ ಅಧಿಕಾರವನ್ನು ಪಡೆಯುವವರೆಗೆ ಅದು ಕಡಿಮೆ. ನ್ಯಾಯವಾಗಿ ಲಕ್ಕಬೇಕಾದ ಆ ಸುರಗದ್ದುಗೆ ದಾಯಾದಿಗಳಾದ ದೇವತೆಗಳಿದಕ್ಕಿದೆ. ಅದನ್ನು ಜಯಿಸುವುದೇ ನನ್ನ ಗುರಿ. ಹಾಗಾಗಿ ತಪಸ್ಸಿನ ಮೂಲಕ ಶಿವನನ್ನು ಮೆಚ್ಚಿಸಿ ಶಕ್ತ್ಯಾಯುಧವನ್ನು ಸಂಪಾದಿಸಿದ್ದೇನೆ. ಇನ್ನು ನನ್ನ ನಡೆ ತೆರಳುತ್ತೇನೆ. ಭಳಿ ಭಳಿರಲೆ ಶಂಕರನೇ
ಖ್ಯಾತನೇ ಗ್ರಹದಿರುನ್ನೊಳೆಂದಿರುದ ಹರ ಬಳಗವ ಸುರಿಸಿದ ನಗುದ ವೈಕುಂಠ ಪತ್ತನದಿ ಸಿರಿಯೊಡನೆ ಹರೇ ಅತ್ತಿಯಲಿ ಮೆರೆದಿರಲು ಲಕ್ಷ್ಮೀ ಚಿತ್ತ ಜಯ್ಯನಿಗೊಲ್ದಿಸುತ್ತ ಪೇಳ್ದಳು ಚಿತ್ತ ಜಯ್ಯನಿಗೊಲ್ದಿಸುತ್ತ ಪೇಳ್ದಳು ತಲ್ಲ ಚಿತ್ತದು ಭವಿಸಿದ ಭೀಮತವಾ ವೈಕುಂಠ ಪತ್ತನದಿ ಲಕ್ಷ್ಮೀದೇವಿ ಸ್ವಾಮಿ ಶರಧಿ ಮಧ್ಯದಲ್ಲಿರುವ ವೈಕುಂಠದಲ್ಲಿ ಪಾಲನಾ ಕರ್ತೃವಾಗಿ ಪ್ರಪಂಚವನ್ನೇ ಪಾಲಿಸುತ್ತಿದ್ದೇನೆ. ತ್ರಿಮೂರ್ತಿಗಳಾದ ಹರಿಹರ ಬ್ರಹ್ಮಾದಿಗಳಾದ ನಾವು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತರು. ವಿಧಿ ಸೃಷ್ಟಿಸಿದ ಪ್ರಪಂಚವನ್ನು ಹರಿಯಾದ ನಾನು ಪಾಲಿಸುತ್ತೇನೆ. ಕೊನೆಗೆ ಹರನು ಲಯಗೊಳಿಸುತ್ತಾನೆ. ಶಿಷ್ಟ ರಕ್ಷಣೆ ದುಷ್ಟ ಶಿಕ್ಷಣವೇ ನನ್ನ ಪರಮ ಗುರಿ. ಪ್ರಾಣಕಾಂತೆ ಸ್ವಾಮಿ ಅಂತರಾಳದ ಭಾವನೆಯನ್ನು ವ್ಯಕ್ತಪಡಿಸಲು ಮುಂದಾದಂತೆ ತೋರುತ್ತಿದೆ. ವ್ಯಕ್ತಪಡಿಸಬ
ಬಾರದೆ ಸ್ವಾಮಿ. ಏನ ಬಳ್ಳಿ ಪೇಗೆ ಪತಿಯೇ ಗೈದ ದಟನಾನೇನ ಬಳ್ಳಿ ಪೇಗೆ ಪತಿಯೇ ಆ ಆ ಏನ ಬಳ್ಳಿ ಪತಿಯೇ ಗೈದ ದಟನಾನೇನ ಬಳ್ಳಿ ಪತಿಯೇ ಏನೆನ್ನುವೆ ಗೀರ್ವಾಣನುತ ತ್ರೈಕ್ಷೋಣಿಯಲಿಯನೆ ಕಾಣೆ ತಮ್ಮ ಪ್ರವೀಣತೆಗೆ ಶಿವನಾಣೆ ನ್ಯೂಮಯ ರಾಣಿಯಾಗಿ ಹನಾನೆ ದಲ್ಯಳೋ ಕೋಣಿಯಲ್ಲಿ ಎಣಗಾಣ ನಿಮ್ಮ ಪ್ರವೀಣತೆಗೆ ಶಿವನಾಣೆ ನಿಲ್ಲಯ ರಾಣಿಯಾಗಿ ಹನಾನೆ ದಲ್ಯಳೋ ಏನ ಬಳ್ಳಿ ಪತಿಯೇ ಪತಿಯೇ ಲಕ್ಷ್ಮಿ, ಜಗದಾದಿ ವಂದ್ಯರು ತಾವು. ಮೂರು ಲೋಕಗಳಲ್ಲಿ ನಿಮಗೇನೆ ಯಾರು? ಓಹೋ, ನಿಮ್ಮನ್ನು ಹೊಗಳುವುದಕ್ಕೆ ಸಾವಿರ ನಾಲಿಗೆಗಳುಳ್ಳ ಆದಿಶೇಷನಿಗೂ ಅಸದಳ. ದೇವಿ, ಏನೇ ಇದು ಹೊಸ ಪರಿ? ಸ್ವಾಮಿ, ಹಾಗಲ್ಲ ಸ್ವಾಮಿ. ನೀವು ಮಾಡಿದ ಘನಕಾರ್ಯಗಳು ಒಂದೇ ಎರಡೇ. ಮತ್ಸ್ಯ, ಕೂರ್ಮ, ವರಹ, ನಾರಸಿಂಹ ಅವತಾರಗಳನ್ನೆತ್ತಿ ದುಷ್ಟರ ದಮನವನ್ನು ಮಾಡಿ ಶಿಷ್ಟರನ್ನು ಪೊರೆದಿರುವಿರಿ. ಹೌದು, ಭಕ್ತಜನೋದ್ಧಾರಕ ಎಂಬ ನಿಮ್ಮ ನಾಮ ಅನ್ವರ್ಥವಾಗಿದೆ. ಇದು ನನ್ನ ಮನಸ್ಸಿಗೆ ಮುದ ನೀಡಿದೆ ಸ್ವಾಮಿ. ದೇವಿ, ಸ್ವಾಮಿ, ಯಾರು ಯಾರನ್ನೇ ಆಗಲಿ ಬಹಳ ಹೊಗಳಬಾರದು. ಹೊಗಳಿಕೆಗೆ ಎಂತವರನ್ನು ಧರ್ಮ ಪಡುವಂತೆ ಮಾಡುತ್ತದೆ. ಹೌದು, ಆದರೆ ಲಕ್ಷ್ಮಿ, ಇದು ಏಕಾಂತವಲ್ಲವಲ್ಲ. ಕರದಲ್ಲಿರುವ ಸುದರ್ಶನ ಏಕೋ ಜಾರುತ್ತಿದೆ. ಭವಿತವ್ಯಂ ಭವತ್ಯೇವ. ನೋಡೋಣ ಬಂದೆ. ಸರಸಿರು ಹಗಳ ಲೋಚನೆಯು ಎರಗಿರ ಸಾಗಿಸುವುದಿದೆ. ಕರದಲ್ಲಿರುವ ಸುದರ್ಶನ ಕೇಳುದ ಕಿರುನಗೆಯ ಬೀರುದ. ಇದನ್ನು ನೋಡಿ ಮನಸ್ಸಿಗೆ ಬಹಳ ಬೇಸರವಾಗಿದೆ. ಲಕ್ಷ್ಮೀ ದೇವಿಗೆ ನಿಜ ವಿಚಾರ ತಿಳಿದಿಲ್ಲ. ತಿಳಿದಿರುವ ಹರಿ ನಿಜವನ್ನು ಹೇಳುತ್ತಿಲ್ಲ. ಹಾಗಾಗಿ ಲಕ್ಷ್ಮೀ ದೇವಿಯಲ್ಲೇ ನಿಜ ವಿಚಾರವನ್ನು ತಿಳಿಸುತ್ತೇನಂತೆ. ಅಮ್ಮ ಲಕ್ಷ್ಮೀ ನಮಸ್ಕಾರಗಳು. ಇದೇನು ವಿಚಿತ್ರ? ನಮಸ್ಕಾರ ನನಗೊಬ್ಬಳಿಗೆ ಯಾಕೆ? ಅಮ್ಮ, ನನಗೆ ಕೆಲಸವಿರುವುದು ನಿಮ್ಮಲ್ಲಿ, ಅದಕ್ಕಾಗಿ ನಮಸ್ಕಾರ. ತಾಯೇ, ಲಾಲಿಸಬೇಕು. ತಾಯೇ, ಎಲ್ಲರಿಗೆಯನೊಲ್ದ ಲಕ್ಷ್ಮೀ ದೇವಿ
ನೋಡುತ್ತಿದ್ದೇನೆ. ನೀವು ನಿಮ್ಮ ಗಂಡನನ್ನು ಹೊಗಳುವುದು, ಆತ ಅದಕ್ಕೆ ತಲೆ ಆಡಿಸುವುದು. ಅಮ್ಮ, ಆದರೆ ಒಂದು ವಿಷಯ. ಏನು? ನಿಮ್ಮ ಗಂಡ ನಾನಿಲ್ಲದಿದ್ದರೆ ಬರೀ ದಂಡ. ಮುಚ್ಚಬಾಯ್, ಅತಿಯಾಯಿತು ನಿನ್ನದು. ಸಾಕು, ನಿಲ್ಲಿಸು. ನಂಜಿನ ಬುರುಡೆ, ನಿನಗೆ ಕೊಟ್ಟ ಸಲಿಗೆ ಹೆಚ್ಚಾಯಿತು. ಇದು ಸತ್ಯ ಅಮ್ಮ. ಓಹೋ, ಹಾಗೋ. ಸರಿ ಸರಿ. ನಮ್ಮವರು ಮತ್ಸ್ಯ, ಕೂರ್ಮ, ವರಹ, ನಾರಸಿಂಹ, ವಾಮನಾವತಾರಗಳನ್ನೆತ್ತಿ ದುಷ್ಟರ ಮರ್ದನವನ್ನು ಮಾಡಿದಾಗ ನೀನೇನಿದ್ದೆಯೋ? ನಾನೆಲ್ಲಿದ್ದೇನೆಂಬುದೇ. ಶ್ರೀಹರಿಯ ಮೊದಲ ಅವತಾರ ಯಾವುದು? ಮತ್ಸ್ಯಾವತಾರ. ಅಲ್ಲಿಂದಲೇ ಪ್ರಾರಂಭಿಸು. ಮತ್ಸ್ಯನ ರೆಕ್ಕೆಯುಳ್ಳ
ಬೆನ್ನಿನ ಚಿಪ್ಪು ನಾನು. ಓಹೋ, ನರಸಿಂಹನಾಗಿ ಹಿರಣ್ಯಕಶ್ಯಪನನ್ನು ಕೊಲ್ಲುವಾಗ ಆತನ ಉಗುರಿನ ನಖ ನಾನು. ವಟುವಾಮನನಾಗಿ ಬಲಿಯನ್ನು ಪಾತಾಳಕ್ಕೆ ತಳ್ಳಿದ್ದು ಪಾದಗಳಿಂದ ತಾನೇ. ಹೌದು, ಆ ಪವಿತ್ರ ಪಾದಗಳೇ ನಾನು. ಹೀಗೆ ಸರ್ವಕ್ಕೂ ಕಾರಣ ನಾನೇ ನಾನೇ ನಾನೇ. ಇನ್ನೂ ಸಂಶಯವಿದ್ದರೆ ಹರಿಯನ್ನೇ ಕೇಳಿ ನೋಡಿ. ಸ್ವಾಮಿ, ಸುದರ್ಶನ ಹೇಳುತ್ತಿರುವುದು ದಿಟವೇ? ದೇವಿ, ಇದಕ್ಕಾಗಿ ಇವರಲ್ಲಿ ಸಂದೇಹ? ಇವ ಹೇಳಿದ್ದು ಸರಿ. ಸುದರ್ಶನ ಸ್ವಾಮಿ, ಲಕ್ಷ್ಮಿಗೆ ನಿಜ ವಿಚಾರ ತಿಳಿದಿಲ್ಲ. ಹ, ನೀನೇ ದೊಡ್ಡವ. ಅದರಲ್ಲಿ ಎರಡು ಮಾತಿಲ್ಲ. ಹ, ನನ್ನ ಜಯದ ಮೂಲ ಕಾರಣನೇ ನೀನು. ಹ್ಮ್, ನಿನ್ನ ಸಹಾಯ ನನಗೆ ಇನ್ನೂ ಬೇಕು. ಹ. ಅಗತ್ಯ ಬಿದ್ದಾಗ ನಾನೇ ಕಲಿಯುತ್ತೇನೆ. ಈಗ ಒಳಗಿದುಕೋ. ಸರಿ ದೇವಿ. ಲಕ್ಷ್ಮಿ, ಸ್ವಾಮಿ, ನಾನು ಒಟ್ಟಗಡೆ ಬರುತ್ತಿರುವಾಗಿ ಕಾಡುತ್ತಿದೆ. ಹಾಗಾಗಿ ನೀನು ಸ್ವಲ್ಪ ಸಮಯದವರೆಗೆ ಒಳಗಿದುಕೋ. ಕ್ಷೀರಸಾಗರ ಶಯನ ನಾರಾಯಣ ನೀರಜ ದಳನಯನ ಘೋರ ದುರಿತ ಸಂಹಾರಣ ದೀನೋದ್ಧಾರೀರ ರಮಣ ಕ್ಷೀರಸಾಗರ ಶಯನ. ಮಾಧವ, ಮುಕುಂದ, ನೀನೇ ರಕ್ಷಿಸಬೇಕು ದೇವ. ದೇವೇಂದ್ರ ಬೇಸರಗೊಂಡಿದ್ದಿ. ಮುಖ ಕಳೆಗುಂದಿದೆ. ಕಾರಣವೇನಯ್ಯ ಸುರಪ್ಪ? ನಾಟಕ್ಕೆ ರಕ್ಕಸರ ದಾಳಿಯಾಗಿದೆ. ಹ. ನಮ್ಮನ್ನು ಬೆಸಗೆಡಿಸಿದ್ದಾನೆ ದೇವ. ಮಾಧವ, ನಿನಗೆ ತಿಳಿದಿರದ ವಿಷಯವೇನಿದೆ? ಆದರೂ ಹೇಳುತ್ತೇನೆ ಕೇಳು. ಶತ್ರು ಪ್ರಸೂದನೆಂಬ ದಾನವ ಭರಬಲದಿಂದ ಸ್ವರ್ಗಕ್ಕೆ ಕೊಪ್ಪಿ ದಾಳಿ ಇಟ್ಟಿದ್ದಾನೆ. ನಮ್ಮನ್ನು ಯುದ್ಧದಲ್ಲಿ ಸೋಲಿಸಿ ನಾಗಲೋಕವನ್ನು ಅವನ ವಶಪಡಿಸಿಕೊಂಡಿದ್ದಾನೆ ದೇವ. ದೇವ, ನಮಗೆ ನೀವೇ ಗತಿ. ದೇವತೆಗಳೇ, ಭಯಪಡದಿರಿ. ನಾಗಲೋಕಕ್ಕೆ ದಾಳಿ ಮಾಡಿದ ಆ ದುಷ್ಟ ಶತ್ರು ಪ್ರಸೂದನನ್ನು ಕೊಟ್ಟಿ ಕೆಡಹುತ್ತೇನೆ. ಸ್ವರ್ಗಲೋಕವನ್ನು ನಿಮಗೆ ಪುನಃ ಕೊಡುತ್ತೇನೆ. ಅಳಿಯವರೆಗೆ ನಾವೆಲ್ಲಿರಬೇಕು ದೇವ? ಬಿರಿದ ಸಮಯ ನೀವೆಲ್ಲರೂ ನನ್ನನ್ನು ಭಜಿಸ್ತಾ ಮರೆಯಲ್ಲಿ ನಿಂತಿರಿ. ಧನ್ಯರಾದೆವು ಸ್ವಾಮಿ. ದೇವೇಂದ್ರಾದಿಗಳಿಗೆ ಅಭಯದ ವಶವನ್ನಿಟ್ಟಿದ್ದೇನೆ. ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಆದರೆ ಹೊರಡುವ ರೀತಿ ಬೇರೆಹುದು. ಹೌದು, ಯಾವಾಗಲೂ ಚಕ್ರಧಾರಿಯಾಗಿ ಹೊರಡುವಂತಹ ನಾನು ಇಂದು ಚಕ್ರವನ್ನು ಕಡೆಗಣಿಸಿ ಸಾರಂಗವೆಂಬ ಬಿಲ್ಲನ್ನು ಧರಿಸಿ ಲೋಹಾವತಿ ಪಟ್ಟಣದಲ್ಲಿ ಸಾಗುತ್ತೇನೆ. ಬಂದೆ ಯಲಮತಿ ವರ್ಣ
ನಿನ್ನನ್ನೇ ಮಾತನಾಡಿಸುತ್ತೇನೆ. ಸುದರ್ಶನ, ಈ ಕಡೆಗೆ ಬಾ. ನೀನು ವೀರನೇ ಸರಿ. ವೀರಬಾನಿ ತರವನೇರದೆ ದೂರ ನಿಲ್ದಿಹೆ ಯಾಕೆ ಕುರಿಗೋಪದಿ ಮೌನವಿರುವರೆ ಕಾರಣವ ನಾನರಿಯೇನು ಬಾರೋ ಬಳಿಗೆ ಸುದರ್ಶನ, ನೀನು ವೀರನೇ ಸರಿ. ಯಾಕೆಂದರೆ ಯಾರೂ ಮಾಡಲಾಗದ ಕಾರ್ಯವನ್ನು ನೀನು ಮಾಡಿರುವೆ. ಈಗೋ ಪ್ರಸೂದನಾರಿಗೆ ನಿನಗೆ ಸ್ವಾಗತ. ಬಾರಯ್ಯ, ನನ್ನ ಕರವನ್ನು ಏರು. ಏನೋ ನಾನು ನಿನ್ನ ಕರವನ್ನೇರಬೇಕೆ? ಅದು ಖಂಡಿತ ಸಾಧ್ಯವಿಲ್ಲ. ಯಾಕೆ ಬಲ್ಲೆಯ ಮಾಧವ? ಆಲದೆಲೆಯುಳು ಮಲಗಿ ತೇಲುವ ಕಾಲ ಮಧು ಕೈಟಬರು ಜನಿಸುತ್ತ ನಾಳಿಕೋದ್ಭವನನ್ನು ಪೀಡಿಸಿ ಹಲ ಕೆಲವು ಕಾಲ ಕಾಳಗವ ಎಸಗುತ್ತ ಅವರಲ್ಲಿ ಸೋಲು ನಿರ್ಣಯ ಪಾಲಿಗಡಸಲು ಆಮೇಲೆ ಎಲ್ಲನು ಕಳುಹೆ ಆಮೇಲೆ ಎಲ್ಲನು ಕಳುಹೆ ನಾನವರನು ತರಿದಿಹೆ ನಾನವರನು ತರಿದಿಹೆ ತರಿದಿಯೇನು ಆಲದೆಲೆಯೊಳು ಮಲಗಿ ತೇಲುವ ಕಾಲ ಮಾಧವ ಮಾಧವ ಮಧು ಕೈಟಬರೆಂಬ ದುಷ್ಟರ ಜನನವಾಯಿತು. ಅವರೊಡನೆ ನೀನು 5,000 ವರ್ಷ ಹೋರಾಡಿ ಸೋತು ಹೋದೆ. ಹೌದು. ಅನಂತರ ನಾನು ಹೋಗಿ ಅವರನ್ನು ತರಿದೆ. ಆ ಮೂಲಕ ನಿನ್ನ ಘನತೆಯನ್ನು ಹೆಚ್ಚಿಸಿದವ ಇದೇ ಸುದರ್ಶನ. ಹಾಗಾಗಿ ಹೇಳುತ್ತಿದ್ದೇನೆ ಕೇಳು. ನಾನು ನಿನ್ನ ಕರವನ್ನೇರಲಾರೆ, ನಿನ್ನ ಹಂಗಿನಲ್ಲಿ ನಾನಿರಲಾರೆ. ನಿನಗೆ ಅಗತ್ಯ ಬಿದ್ದಾಗ ಹೇಳು, ನಾನು ಬಂದು ಸಹಾಯ ಮಾಡುತ್ತೇನೆ. ಆದರೆ ಕರವೇರಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಬಲವು ತಲೆಗೇರಿರುವುದನ್ನ ಇಳಿಬೆಗಳಿಲ್ಲ. ಸುದರ್ಶನ, ಈಗ ತಿಳಿಯಿತು. ಏನು, ನೀನು ನನಗಿಂತ ದೊಡ್ಡವನೇ? ಹೌದು. ಗರ್ವ ತಲೆಗಡರಿತೆ. ಅದನ್ನು ನಾನು ಇಳಿಸುತ್ತೇನೆ. ಏಕೋ ಹಿಡಿಶಾಪ, ನೀನು ಭೂಲೋಕದಲ್ಲಿ ಮಾನವನಾಗಿ ಜನಿಸು. ಅಯ್ಯೋ ಮನ್ನಿಸೆಲ್ನಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಎನ್ನೊಳೆ ತಗೋಬೇದ ನಿನ್ನೊಳೆಲ್ಲವೋ ವಾದ ಮುಲ್ಲ ನಂಬಿದೆ ಪಾದ ಇಲ್ಲಲ್ತುಕೋ ಮೋದ ಮಲ್ಲಿಸೆಲ್ನಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ
ತಪ್ಪಾಗಿ ಆಡಿದೆ ಹ. ತಂದೆ, ಸರ್ವಥಾ ಅಪರಾಧವಾಯಿತು. ಈ ತಪ್ಪನ್ನು ಮನ್ನಿಸಲಾರೆಯಾ? ಸುದರ್ಶನ, ಚಿಂತಿಸಬೇಡ. ಹ. ಗರ್ಭವೆಂಬುದು ಎಂತವರನ್ನು ಅಧಪತನಕ್ಕಿಳಿಸುತ್ತದೆ ಎಂಬುದಕ್ಕೆ ನೀನೇ ನಿದರ್ಶನ. ಸುದರ್ಶನ, ಹ. ಅದು ನಿನ್ನ ಪಾಲಿಗೂ ನಿಜವಾಯಿತು. ಹ್ಮ್. ಶಾಪವಾಕ್ಯ ಎಂದಿಗೂ ಸುಳ್ಳಾಗದು. ಹ. ನೀನು ಭೂಲೋಕದಲ್ಲಿ ಮಾನವನಾಗಿ ಜನಿಸು, ಹ. ಕೃತವೈರ ಸುತನಾಗಿ ಜನ್ಮ ತಾಳು, ಹ. ಶಕ್ತಿಶಾಲಿಯಾಗಿ ಬೆಳೆಯುವ ನಿನಗೆ ಅದ್ರಿಜನಾಗಿ ಸಕಲ ವಿದ್ಯೆಗಳನ್ನು ಧಾರೆಯೇರಲು ನಾನೇ ಬರುತ್ತೇನೆ. ಹ. ಸಕಲ ಸುಖಭೋಗಗಳನ್ನು ಅನುಭವಿಸುತ್ತಿರುವಂತಹ ನಿನ್ನನ್ನು ಸಂಹರಿಸಲು ಭಾರ್ಗವ ರಾಮನಾಗಿ ನಾನೇ ಬರುತ್ತೇನೆ. ತಂದೆ, ನಿನ್ನ ಕರುಣೆಯ ಅಪಾರ. ಹ. ನನಗೆ ಮೋಕ್ಷವನ್ನು ಕರುಣಿಸಲು ನೀನೇ ಅವತರಿಸುತ್ತೀಯಲ್ಲ. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಇಕೋ, ಶಾಪವಾಕ್ಯದಂತೆ ನೀನು ಭೂಲೋಕದಲ್ಲಿ ಜನ್ಮ ತಾಳು. ಅತ್ಯುನ್ನತಿ ಪತನ ಹೇತು ಎಂಬ ಮಾತು ಈ ಪ್ರಸಂಗದಲ್ಲಿ ನಿಜವಾಯಿತು. ಗರ್ಭವೆಂಬವನು ಎತ್ತರಕ್ಕೆ ಏರಿದವನು ಕೆಳಗಿಳಿಯಲೇಬೇಕು. ಇದು ಲೋಕಕ್ಕೊಂದು ಪಾಠವಾಗಲಿ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಭದ್ರೋ ಶುಭಂ ಮಂಗಲ